ನೀವು ಹೆಲ್ದಿ ಫುಡ್ ತಿಂದ್ರೂ ನಿಮ್ಮ ಹೊಟ್ಟೆ ಅಂತೂ ಕಡಿಮೆ ಆಗಲ್ಲ. ವೆಲ್ಕಮ್ ಟು ಡೇ 8 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ಹೆಲ್ದಿ ಫುಡ್ ಅಂದರೆ ಎಷ್ಟು ಬೇಕಿದ್ರೂ ತಿನ್ಬೋದಾ? ಇಲ್ಲ, ಇದೇ ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ ನಮ್ಮ ಜನರಲ್ಲಿರೋದು. ಹೆಲ್ದಿ ಫುಡ್ ಅಂದರೆ ಹೆಲ್ದಿ ನ್ಯೂಟ್ರಿಯೆಂಟ್ಸ್ ಇರೋ ಪೋಷಕಾಂಶಗಳಿರೋ ಫುಡ್ ಅಂತ ಅರ್ಥ ಅಷ್ಟೇ, ಕ್ಯಾಲೋರೀಸ್ ಇಲ್ಲ ಅಂತ ಅರ್ಥ ಅಲ್ಲ. ಇವಾಗ ಉದಾಹರಣೆಗೆ ತಗೊಂಡ್ರೆ ಧಾನ್ಯಗಳು ಅದು ಹೆಲ್ದಿನೇ, ಪೀನಟ್ ಬಟರ್ ಅದು ಹೆಲ್ದಿನೇ, ಆಲಿವ್ ಆಯಿಲ್ ಅದು ಹೆಲ್ದಿನೇ, ತುಪ್ಪ, ಡ್ರೈ ಫ್ರೂಟ್ಸ್ ಇವೆಲ್ಲ ಹೆಲ್ದಿನೇ. ಇವೆಲ್ಲಿ ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಹೆಲ್ದಿ ಫ್ಯಾಟ್ಸ್ ಕೂಡ ಇರ್ತವೆ. ಆದರೆ ಕ್ಯಾಲೋರೀಸ್ ಕೂಡ ಅದ್ರ ಜೊತೆ ಜಾಸ್ತಿನೇ ಇರುತ್ತೆ. ಒಂದು ಸ್ಪೂನ್ ಪೀನಟ್ ಬಟರ್ ಅಂತ ಹೇಳಿ ಹೆಲ್ದಿ ಅಲ್ವಾ ಅಂತ ಒಂದು 5-6 ಸ್ಪೂನ್ ತಿಂದರೆ ಕ್ಯಾಲೋರೀಸ್ ಕೂಡ ಅಲ್ಲೇ ಜಾಸ್ತಿ ಆಯ್ತಾನೆ. ನಟ್ಸ್ ಕೂಡ ಒಂದು ಮುಷ್ಟಿ ಫುಲ್ ಇದ್ದರೆ ಓಕೆ, ತಿಂದರೆ ಓಕೆ. ಅದನ್ನೇ ನೀವು ದೊಡ್ಡ ಬೌಲಲ್ಲಿ ತಿಂತೀರಾ ಅಂದರೆ ಅಲ್ಲೂ ಕ್ಯಾಲೋರೀಸ್ ಜಾಸ್ತಿ ಆಯಿತು. ಅದೇ ರೀತಿ ತುಪ್ಪ 1 ಸ್ಪೂನ್ ಓಕೆ, ಅದೇ ರುಚಿ ಆಗುತ್ತೆ ಅಂತ ಅರ್ಧ ಕಪ್ ಹಾಕಿದರೆ ಅಲ್ಲೂ ಕ್ಯಾಲೋರೀಸ್ ಜಾಸ್ತಿ ಆಯಿತು. ಹೆಲ್ದಿ ಫುಡ್ ನಿಮ್ಮ ಹೆಲ್ತಿಗೆ ಒಳ್ಳೆಯದು, ಕರೆಕ್ಟ್. ಆದರೆ ಕ್ವಾಂಟಿಟಿ ಇನ್ನೂ ಮುಖ್ಯ, ಫ್ಯಾಟ್ ಲಾಸಲ್ಲಿ ಸ್ಪೆಷಲಿ. ಹೆಲ್ದಿ ಫುಡ್ನ ಆಯ್ಕೆ ಮಾಡಿ ಓಕೆ, ಆದರೆ ಪೋರ್ಷನ್ ಕಂಟ್ರೋಲ್ ಮಾತ್ರ ಯಾವತ್ತೂ ಮರಿಬಾರ್ದು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಹೆಲ್ದಿ ಫುಡ್ ಅಂದರೆ ಅನ್ಲಿಮಿಟೆಡ್ ಅಂತ ಅರ್ಥ ಅಲ್ಲ. ಹೆಲ್ದಿ ಪ್ಲಸ್ ರೈಟ್ ಕ್ವಾಂಟಿಟಿ ಅಂದರೆ ನೀವು ಸ್ಮಾರ್ಟ್ ಫ್ಯಾಟ್ ಲಾಸ್ ಮಾಡ್ಬೋದು ಯಾವತ್ತು. ಬಾಕಿ ಇದು ನನ್ನ ಫಿಸಿಕ್ ಮತ್ತು ಇದು ನನ್ನ ಮೀಲ್ಸನ್ನು ನಾನು ಹಾಕಿದ್ದೀನಿ. ಸಿ ಯು ಆನ್ ಡೇ 9. ಇನ್ನೇನಾದರೂ ಇದು ನಾನು ಕೆಳಗಡೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ಆನ್ ಡೇ 9.